ಆಪರೇಷನ್ ಸಿಂಧೂರದ ಬಗ್ಗೆ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅನುಮಾನವನ್ನು ವ್ಯಕ್ತಪಡಿಸಿದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಕೀಯ ಜಟಾಪಟಿ ಜೋರಾಗ್ತಾ ಇದೆ. ಆಪರೇಷನ್ ಸಿಂಧೂರ ಬಗ್ಗೆ ಶಾಸಕ ಕೊತ್ತೂರು ಮಂಜುನಾಥ್ ಅನುಮಾನ. ಕೊತ್ತೂರು ಮಂಜುನಾಥ್ಗೆ ಕಾನೂನು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಎಂಎಲ್ಎ ವಿರುದ್ಧ ಕೇಸನ್ನು ದಾಖಲಿಸಲಿಕ್ಕೆ ಬಿಜೆಪಿ ಮುಂದಾಗಿರುವಂತಹದ್ದು. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ಶಾಸಕರ ವಿರುದ್ಧ ದೂರನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದೆ. 100 ಸೈನಿಕರ ಸಾವಿಗೆ ಸಾಕ್ಷ್ಯವನ್ನು ಕೇಳಿದ್ರು ಕೊತ್ತೂರು ಮಂಜುನಾಥ್ ಅವರು. ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರೂ ಕೂಡ ಕೇಸ್ ದಾಖಲಾಗದೇ ಇರುವುದಕ್ಕೆ ಬಿಜೆಪಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಮೂಲಕ ಆಪರೇಷನ್ ಸಿಂಧೂರದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದಂತಹ ಕಾಂಗ್ರೆಸ್ ಶಾಸಕನಿಗೆ ಬಿಸಿ ಮುಟ್ಟಿಸುವುದಕ್ಕೆ ಈಗ ಬಿಜೆಪಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ನಾಲಿಗೆಗೂ ಮೆದುಳಿಗೆ ಸಂಪರ್ಕ ಇಲ್ಲದ ಕಾಂಗ್ರೆಸ್ ನಾಯಕರು ಹಲವಾರು ಜನ ಇದ್ದಾರೆ. ಕೆಲವರು ಟೊಪ್ಪಿಯನ್ನು ಉಲ್ಟಾ ಹಾಕೊಂತಾರೆ, ಕೆಲವರು ಯುದ್ಧನೇ ಬೇಡ ಅಂತಾರೆ, ಇನ್ನು ಕೆಲವರು ಅವ್ರು ಏನು ಮಾಡಿದ್ದಾರೆ ಅಂತಾರೆ. ಅವ್ರು ಏನು ಮಾಡಿದ್ದಾರೆ ಅಂತ ನಾನು ಒಂದೇ ಆಗ್ರಹ ಮಾಡುವಂಥದ್ದು, ಕಾಂಗ್ರೆಸ್ ನಾಯಕರು 1 ವರ್ಷ ಹೋಗಿ ಪಾಕಿಸ್ತಾನದಲ್ಲಿ ನೆಲೆಸಬೇಕು. ನಮ್ಮ ಸೈನಿಕರಲ್ಲಿ ಏನು ಮಾಡಿದ್ದಾರೆ ಅದನ್ನು ನೋಡ್ಕೊಂಡು ಬರಲಿ, ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ ಅದನ್ನು ಅಧ್ಯಯನ ಮಾಡಲಿ. ಆವಾಗ ಅವರಿಗೆ ಅರ್ಥ ಆಗುತ್ತೆ ಭಾರತ ಅಂದ್ರೇನು, ಪಾಕಿಸ್ತಾನ ಅಂದ್ರೇನು. ದಯಮಾಡಿ ಹೋಗ್ಲಿಕ್ಕೆ ಹೇಳಿ ಅವರಿಗೆ. ಈ ಸಂತೋಷ್ ಲಾಡ್ ಅವರು, ಪ್ರಿಯಾಂಕಾ ಖರ್ಗೆ ಅವರು, ಈ ಕೊತ್ವಾಲ್ ಮಂಜು ಅವರು, ದಿನೇಶ್ ಗುಂಡೂರಾವ್ ಅವರು ಒಂದು ರೀತಿ ಪಾಕಿಸ್ತಾನದ ಏಜೆಂಟ್ರು ಮಾತಾಡ್ದಂಗೆ ಮಾತಾಡ್ತಾ ಇದ್ದಾರೆ. ಪಾಕಿಸ್ತಾನದ ಏಜೆಂಟ್ರಿಗಿಂತ ಕಡೆ ನಮ್ಮ ದೇಶದ ಅನ್ನ ನೀರು ಗಾಳಿಯನ್ನು ತೆಗೆದುಕೊಂಡು ಓಕೆ ವಿಪಕ್ಷವಾಗಿ ಕೇಂದ್ರ ಸರ್ಕಾರದಲ್ಲಿ ವಿಪಕ್ಷವಾಗಿ ಕ್ರಿಟಿಸೈಸ್ ಮಾಡೋದಕ್ಕೆ, ಟೀಕೆ ಮಾಡೋದಕ್ಕೆ ನಿಮಗೆಲ್ಲವೂ ಕೂಡ ಇದೆ. ಆದರೆ ದೇಶವನ್ನು ಬೆಲೆ ಕೊಟ್ಟು ಅಲ್ಲ, ಸೈನಿಕರನ್ನು ಬಲಿ ಕೊಟ್ಟು ಅಲ್ಲ. ಸೈನಿಕರು, ಎಷ್ಟು ಜನ ಸೈನಿಕರು ಪಾಕಿಸ್ತಾನದ ಭಯೋತ್ಪಾದನೆಗೆ ಬಲಿಯಾಗಿದ್ದಾರೆ ನಮ್ಮ ದೇಶದೊಳಗಡೆ? ಅದ್ರ ಬಗ್ಗೆ ಒಂದು ಸಣ್ಣ ಕಳಕಳಿ ಬೇಡವಾ ಈ ಒಂದು ದಿನೇಶ್ ಗುಂಡೂರಾವ್ ಅವರಿಗೆ, ಸಂತೋಷ್ ಲಾಡ್ ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ, ಇಡೀ ಕಾಂಗ್ರೆಸ್ ಪಾರ್ಟಿಗೆ? ಎಷ್ಟು ಜನ ಸೈನಿಕರು ಹತ್ಯೆಯಾಗಿದ್ದಾರೆ ಪಾಕಿಸ್ತಾನದ ಭಯೋತ್ಪಾದನೆಯಿಂದ? ಎಷ್ಟು ಜನ ಪಂಡಿತರು, ಲಕ್ಷಾಂತರ ಜನ ಪಂಡಿತರು ಕಾಶ್ಮೀರದಿಂದ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಈಗ ಕೊತ್ತೂರು ಮಂಜುನಾಥ್ ಸೇರಿದಂತೆ ಕಾಂಗ್ರೆಸ್ನ ಹಲವರು ಆಪರೇಷನ್ ಸಿಂಧೂರದ ಬಗ್ಗೆ ಅನುಮಾನ ವ್ಯಕ್ತಪಡಿಸುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಬಿಸಿ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಬಿಜೆಪಿಯ ಪಾಳೆಯದಲ್ಲಿ ಅಂತ ಹೇಳಿ? ಪ್ರೇಮ್, ಪ್ರಮುಖವಾಗಿ ಕೊತ್ತೂರು ಮಂಜುನಾಥ್ ಅವರು ಸೇನೆಯ ಬಗ್ಗೆ, ಅವರ ಆಪರೇಷನ್ ಬಗ್ಗೆ ಮಾತನಾಡಿದರು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ನಿನ್ನೆಯಿಂದನೂ ಕೂಡ ವಾಗ್ದಾಳಿಗಳನ್ನು ನಡೆಸುತ್ತಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಕಾನೂನಿನ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯ ಕಾನೂನು ಘಟಕ ನಿರ್ಧಾರ ಮಾಡಿದೆ. ಆ ಕೊತ್ತೂರು ಮಂಜುನಾಥ್ ವಿರುದ್ಧ ದೂರನ್ನು, ಸುಮಾರು 15 ಜಿಲ್ಲೆಗಳಲ್ಲಿ ದೂರನ್ನು ಕೊಡುವ ಮೂಲಕ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದೆ. ಇವತ್ತು ಮತ್ತೆ ನಾಳೆ 15 ಜಿಲ್ಲೆಗಳಲ್ಲಿ ಬಿಜೆಪಿಯ ಕಾನೂನು ಘಟಕದಿಂದ ದೂರನ್ನು ಕೊಡಲಾಗುತ್ತೆ. ಈಗಾಗಲೇ ಆಗ್ರಹ ಮಾಡಿದ್ದಾರೆ, ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂಥದ್ದು, ಅವರ ಮೇಲೆ ಪಕ್ಷವೇ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಬಿಜೆಪಿ ಜೆಡಿಎಸ್ನ ಒಂದು ವಾದ. ಎರಡನೇ ಕಡೆ ಕಾನೂನಾತ್ಮಕವಾಗಿ ಕೂಡ ಅವರನ್ನ ಶಿಕ್ಷಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೂರನ್ನು ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಒಂದು ವೇಳೆ ಏನಾದರೂ ಸರ್ಕಾರ ಅವರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳದೆ ಹೋದರೆ, ಅವರನ್ನ ಬಂಧನ ಮಾಡುವಂಥದ್ದು, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ಹೋದರೆ ರಾಜ್ಯಾದ್ಯಂತ ಹೋರಾಟ ಮಾಡುವಂತಹ ಚಿಂತನೆಯೂ ಕೂಡ ಬಿಜೆಪಿ ಮಾಡಿಕೊಂಡಿದೆ. ಹೀಗಾಗಿ ಬಿಜೆಪಿಯ ಕಾನೂನು ಘಟಕದಿಂದ ಈ ಹೋರಾಟ ರೂಪಿಸಿಕೊಂಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಸರ್ಕಾರದ ವರ್ತನೆಗಳನ್ನು ನೋಡಿಕೊಂಡು ಹೋರಾಟ ಯಾವ ರೀತಿಯಾಗಿ ಸ್ವರೂಪ ಇರಬೇಕು ಅನ್ನುವಂಥದ್ದನ್ನ ಬಿಜೆಪಿ ತೀರ್ಮಾನ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ಪ್ರೇಮ್, ಶ್ರೀನಿವಾಸ್, ಈಗಾಗಲೇ ಕೊತ್ತೂರು ಮಂಜುನಾಥ್ ವಿರುದ್ಧ ದೂರನ್ನ ಕೊಡ್ಲಿಕ್ಕೆ ಹೋದ್ರೂ ಕೂಡ ಕೇಸ್ ರಿಜಿಸ್ಟರ್ ಆಗ್ತಿಲ್ಲ, ಪೊಲೀಸರು ದೂರನ್ನ ತೆಗೆದುಕೊಳ್ತಿಲ್ಲ ಅನ್ನುವಂತಹ ಮಾತುಗಳೆಲ್ಲ ಕೂಡ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಯಾವ ರೀತಿಯ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಬಿಜೆಪಿ ಅಂತ ಹೇಳಿ? ಪ್ರೇಮ್, ಹಾಗಾಗಿನೇ ಏನು ಸಾಮಾನ್ಯವಾಗಿ ಜನರು ಅಥವಾ ಯಾರಾದರೂ ಹೋಗಿ ದೂರು ಕೊಟ್ಟರೆ ಈಗ ಕೊತ್ತೂರು ಮಂಜುನಾಥ್ ವಿರುದ್ಧ ಕೇಸನ್ನು ದಾಖಲು ಮಾಡ್ಕೊಳ್ತಿಲ್ಲ ಪೊಲೀಸ್ ಠಾಣೆಗಳಲ್ಲಿ ಎನ್ನುವಂಥ ಆರೋಪಗಳು ಕೇಳಿ ಬರ್ತಿದ್ದಾವೆ. ಸರ್ಕಾರದ ಭಾಗವಾಗಿರೋದ್ರಿಂದ, ಕಾಂಗ್ರೆಸ್ ಶಾಸಕರಾಗಿರೋದ್ರಿಂದ. ಹೀಗಾಗಿನೇ ಕಾನೂನಿನ ಘಟಕ, ಬಿಜೆಪಿಯ ಕಾನೂನು ಘಟಕದಿಂದಲೇ ಅವರ ವಿರುದ್ಧ ದೂರನ್ನು ಕೊಡುವಂತಹ ನಿರ್ಧಾರವನ್ನು ಮಾಡಿದೆ. ಒಂದು ವೇಳೆ ಅದನ್ನು ತೆಗೆದುಕೊಳ್ಳದೆ ಹೋದರೆ ಅದನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡುವಂಥದ್ದು ಅಥವಾ ಕೋರ್ಟ್ನ ಮೂಲಕ ಅವರ ವಿರುದ್ಧ ಕೇಸ್ ಹಾಕುವಂಥ ನಿಟ್ಟಿನಲ್ಲಿ ಬಿಜೆಪಿ ಘಟಕ ಚಿಂತನೆ ಮಾಡಿದೆ. ಹಾಗಾಗಿನೇ ಇವತ್ತು ಮತ್ತೆ ನಾಳೆ ಸುಮಾರು 15 ಜಿಲ್ಲೆಗಳಲ್ಲಿ ದೂರು ಕೊಡುವಂಥ ಪ್ರಕ್ರಿಯೆಗಳು ಪ್ರಾರಂಭವಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಆಪರೇಷನ್ ಸಿಂಧೂರ ಬಗ್ಗೆ ನಿನ್ನೆ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿದರು, ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಅಟ್ ದ ಸೇಮ್ ಟೈಮ್ ಸಾಕ್ಷಿಯನ್ನು ಕೂಡ ಕೇಳಿದ್ರು. ದೊಡ್ಡ ಮಟ್ಟದ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು.